ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಜಯಂತ ಜಾನುನ ಮತ್ತೆ ತನ್ನ ಕಪೆಮುಷ್ಟಿಗೆ ತೆಗೆದುಕೋಬೇಕು ಅಂತ ಹೇಳಿ ಸಂತೂನ ಮೀಡಿಯೇಟರ್ ಆಗಿ ಬಿಡ್ತಿದ್ದಾರೆ. ಈ ಕಡೆ ಸಂತು ಜಾನು ಮತ್ತು ಜಯಂತ್ ಒಂದು ಮಾಡಬೇಕು ಅಂತ ಹೋಗಿದ್ದ ಲಲಿತಾ ಅವರ ಸಾವಿನ ಸತ್ಯದ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿಬಿಡ್ತಾರೆ. ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಾನು ತನ್ನ ಗಂಡ ಜಯಂತ್ನ ಒಂದು ಬಂಧನದಿಂದ ಮುಕ್ತರಾಗ್ತಿದ್ದಾರೆ. ತನ್ನ ಇಡೀ ಕುಟುಂಬದ ಮುಂದೆ ಜಯಂತ್ನ ಬಂಡವಾಳವನ್ನು ಬಿಚ್ಚಿಡೋದ್ರ ಮುಖಾಂತರ ಇವರು ನನಗೆ ಪ್ರೀತಿ ಕೊಟ್ಟಿಲ್ಲ, ನಿಜಕ್ಕೂ ಕೂಡ ಇವರ ಪ್ರೀತಿ ಅಮೃತ ಧಾರೆ ಆಗಿರಲಿಲ್ಲ, ವಿಷದ ಧಾರೆ ಆಗಿತ್ತು. ಇವರ ಪ್ರೀತಿಯಿಂದಾಗಿ ನಾನು ತುಂಬಾ ಹಿಂಸೆ ಅನುಭವಿಸಿದ್ದೀನಿ, ನನಗೆ ಸಾಕಾಗಿದೆ. ಇವರ ಪ್ರೀತಿನೂ ಬೇಡ, ಇವರಿಗೆ ಪ್ರೀತಿ ಕೊಡೋ ಮನಸ್ಥಿತಿ ಕೂಡ ನನಗಿಲ್ಲ, ಇವ್ರ ಜೊತೆ ನನಗೆ ಬಂಧನೇ ಬೇಡ ಅಂತ ಹೇಳಿ ಸಂಬಂಧವನ್ನು ಕಳೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾಳೆ. ಅದರ ಒಂದು ಸಂಗೀತವಾಗಿ ಇದ್ದಂತಹ ಮಾಂಗಲ್ಯ ಸರ್ವನ್ನ ಕಿತ್ತು ಜಯಂತ್ ಕೈಗೆ ಇಟ್ಟು ಬಿಡ್ತಾರೆ. ಅಮ್ಮ ಪ್ರಶ್ನೆ ಮಾಡ್ತಾರೆ, ಏನಿದು ಈ ರೀತಿ ಮಾಡ್ಬಿಟ್ಟಿಯಲ್ಲ ಜಾನು ಅಂತ. ಅಮ್ಮ ನೀನು ಹೆದರ್ಕೋಬೇಡ, ಸಮಾಜ ಮಾತಾಡುತ್ತಂತಲ್ವ. ಇವತ್ತು ಯಾವುದೇ ಸಮಾಜ ಮಾತಾಡಿದ್ರು ಕೂಡ ಹೆಣ್ಮಕ್ಳು ಕೂಡ ಗಂಡ್ಮಕ್ಳ ರೀತಿಯೇ ಗಟ್ಟಿಯಾಗಿರ್ತಾರಮ್ಮ. ನಾನು ಎಲ್ಲವನ್ನ ಕೂಡ ಫೇಸ್ ಮಾಡ್ತೀನಿ. ನಾವು ಎಷ್ಟೇ ಕಷ್ಟ ಅನುಭವಿಸ್ತಾ ಇದ್ರೂ ಕೂಡ ಅಲ್ಲೇ ಸಾಯಬೇಕು ಅನ್ನೋದಿಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಅಮ್ಮನಿಗೆ ಧೈರ್ಯವನ್ನು ಹೇಳ್ತಾಳೆ. ಜೊತೆಗೆ ಜಯಂತ್ ಬಂಡವಾಳವನ್ನು ಬಿಚ್ಚಿಟ್ಟಿದ್ದಷ್ಟು ಅಲ್ಲದೆ ಪೊಲೀಸವ್ರನ್ನ ಕರೆಸಿ ಜಯಂತನ್ನು ಅರೆಸ್ಟ್ ಕೂಡ ಮಾಡಿಸೋದಕ್ಕೆ ಮುಂದಾಗ್ತಾರೆ. ಮೊದಲೇ ಕುಸಿದು ಹೋಗುತ್ತಂತ ಜಾನುವನ್ನು ಯಾವುದೇ ಕಾರಣಕ್ಕೂ ನೀವು ಬದಲಾಗೋದಕ್ಕೆ ಸಾಧ್ಯನೇ ಇಲ್ವಾ, ಇದೇ ನಿಮ್ಮ ಕೊನೆ ನಿರ್ಧಾರನ ಅಂತ ಕೇಳ್ತಿದ್ದಾರೆ. ಹೌದು, ಇದೇ ನನ್ನ ಕಡೆ ನಿರ್ಧಾರ ಅಂತ ಹೇಳಿ ಜಾನು ಹೇಳಿದಾಗ ಇಷ್ಟೊತ್ತು ಕೈಕಾಲು ಇಟ್ಕೊಂಡು ಬೇಡ್ಕೊತಿದ್ದಂಥ ಜಯಂತ್ ಆಲ್ರೆಡಿ ರಬ್ಬಲ್ ಆಗಿ ತುಂಬಾ ಆಟಿಟ್ಯೂಡನ್ನು ತೋರಿಸ್ತಿದ್ದಾರೆ. ಈ ಕಡೆ ಪೊಲೀಸವ್ರ ಹತ್ರ ಕೂಡ ಇದು ನಮ್ಮ ಫ್ಯಾಮಿಲಿ ವಿಷಯ, ನಾನು ನೋಡ್ಕೋತೀವಿ, ನೀವು ಹೊರಡಿ ಅಂತ ಹೇಳ್ತಿದ್ರೆ ಇಲ್ಲಿ ಶ್ರೀನಿವಾಸ್ ಅವರು ಇಷ್ಟು ದಿನ ನಿಮ್ಮನ್ನು ಅಳಿಯಂದ್ರೆ ಅಂತ ಕರೀತಿದ್ದ, ಆದರೆ ನನ್ನ ಮಗಳಿಗೆ ತಾಳಿ ಕಿಟ್ಟಿ ಬಿಸಾಕದ್ಮೇಲೆ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ಇವ್ರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡಿ, ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್, ನನ್ನ ಮಗಳಿಗೆ ಎಷ್ಟೆಲ್ಲ ನೋವು ಅನುಭವಿಸಿದ್ದಾಳೆ ಅಂತ ಹೇಳಿ ಶ್ರೀನಿವಾಸ್ ಅವರು ಇಲ್ಲಿ ಅಳಿಯ ಜಯಂತನ್ನು ಅರೆಸ್ಟ್ ಮಾಡಿಸ್ತಾರೆ. ಕೊನೆಗೂ ಇಲ್ಲಿ ಜಯಂತ ಜೈಲವಾಸಕ್ಕೆ ಹೋಗಬೇಕಾಗತ್ತೆ. ತದನಂತರ ಇಲ್ಲಿ ಮನೆಯವರು ಎಲ್ಲರನ್ನು ಕೂಡ ಜಾನು ಕರೆಸಿದ್ದೆ ವೆಂಕಿ ಅಮ್ಮನನ್ನು ತೋರಿಸ್ತೇನೆ ಅಂತ ಹೇಳಿ ಫೈನಲಿ ವೆಂಕಿ ಅಮ್ಮನನ್ನು ಕರ್ಕೊಂಡು ಬಂದತೆ ಇಲ್ಲಿ ಜಾನು ಮನೆಯವ್ರ ಮುಂದೆ ನಿಲ್ಲಿಸ್ತಿದ್ದಾಗೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗತ್ತೆ. ಈ ಕಡೆ ವೆಂಕಿ ಅಂತೂ ಅಮ್ಮನ ನೋಡಿದ ತುಂಬ ಖುಷಿ ಪಡ್ತಿದ್ದಾರೆ. ಬಟ್ ಅಮ್ಮನಿಗೆ ತನ್ನ ಮಗ ಯಾರು ಅನ್ನೋದು ಗೊತ್ತಾಗ್ತಿಲ್ಲ. ಹಾಗಾಗಿ ವೈದೇಹಿಯವರು ಲಕ್ಷ್ಮಿ ಅವ್ರ ಹತ್ರ ಬರ್ತಾರೆ. ಲಕ್ಷ್ಮಿ ಹೇಗಿದೆಯಾ ಅಂತ ಕೇಳ್ತಿದ್ರೆ, ನೀನು ಹೇಗಿದೆಯಾ ವೈದೇಹಿ, ಎಷ್ಟು ದಿನ ಆಗಿತ್ತು, ಎಷ್ಟು ವರ್ಷಗಳು ಕಳೆದು ಹೋಗಿತ್ತು ನಿನ್ನನ್ನು ನೋಡಿ ಅಂತ ಹೇಳಿದಾಗ, ನನ್ನ ಮಗ ಯಾರು, ನನ್ನ ಮಗನನ್ನು ನೋಡಬೇಕು ಅಂತಲೇ ಜೀವ ಇಲ್ಲಿವರೆಗೂ ಕೂಡ ಇರೋದು ಅಂತ ಹೇಳಿದಾಗ ವೆಂಕಿಯನ್ನು ತೋರಿಸ್ತಾರೆ. ವೆಂಕಿ ಬಂದು ಅಮ್ಮನನ್ನು ಅಪ್ಕೋತಾರೆ, ಕಣ್ಣೀರು ಹಾಕ್ತಾರೆ. ಅಮ್ಮ ಕೂಡ ಮಗನನ್ನು ಅಪ್ಕೋತಾರೆ. ಮತ್ತು ನಿನ್ನ ಎಷ್ಟು ವರ್ಷಗಳಾಗಿತ್ತು ನೋಡಿ, ಈ ಜೀವನ ಉಳಿಸ್ಕೊಂಡಿದ್ದಕ್ಕೆ ನಿನ್ನ ನೋಡಬೇಕು ಅಂತ. ನಿಜಕ್ಕೂ ನನಗೆ ತುಂಬಾ ಖುಷಿ ಆಗ್ತದೆ. ಒಮ್ಮೆ ಅಮ್ಮ ಅಂತ ಕರಿಯಪ್ಪ ಅಂತ ಹೇಳ್ತಿದ್ದಾರೆ. ಬಟ್ ಅಮ್ಮ ಅಂತ ಕರೆಯೋದು ತುಂಬ ಕಷ್ಟ ಆಗತ್ತೆ ವೆಂಕಿಗೆ, ಬಿಕಾಸ್ ಅವ್ರಿಗೆ ಮಾತು ಬರುವುದಿಲ್ಲ. ಜಯಂತ್ ಕೃಪಕಟಾಕ್ಷದಿಂದ ಅವರ ಮಾತು ಎಲ್ಲವೂ ಕೂಡ ಹೊರಟೋಗ್ಬಿಟ್ಟಿದೆ. ಬಟ್ ಅಮ್ಮಂಗೆ ಗೊತ್ತಿಲ್ಲ, ಬಿಕಾಸ್ ಅವರು ಬಿಟ್ಟು ಹೋದಾಗ ಅವ್ರಿಗೆ ತುಂಬ ಚೆನ್ನಾಗಿ ಕಿವಿ ಕೇಳಿಸ್ತಾ ಇತ್ತು, ಮಾತು ಬರ್ತಾ ಇತ್ತು. ಅದೇ ಕಾರಣಕ್ಕೆ ಅಮ್ಮ ಅಂತ ಕರಿಯಪ್ಪ ಅಂತಿದ್ರೆ ಇಲ್ಲಿ ಮಾತನಾಡ್ತಿರೋದಿಲ್ಲ ವೆಂಕಿ, ಬರೀ ಅಳ್ತಾ ಇರ್ತಾರೆ. ಯಾಕಂದ್ರೆ ನನ್ನ ಅಮ್ಮ ಅಂತ ಕರೆಯೋದಕ್ಕೆ ಇಷ್ಟ ಇಲ್ವಾ ನಿನಗೆ ಅಂತ ಹೇಳಿ ವೈದೇಹಿಯವರು ಕೇಳ್ತಿದ್ದಾಗೆ ಅಮ್ಮ ಅಂತ ಕರೆಯೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಗೊತ್ತಾಗ್ಬಿಡುತ್ತೆ ನನ್ನ ಮಗನಿಗೆ ಮಾತು ಬರುವುದಿಲ್ವ, ಯಾಕೆ ರೀತಿ ನಡ್ಕೋತಿದ್ದಾನೆ ಅಂತ. ಆಗ ಲಕ್ಷ್ಮಿಯವ್ರು ಬಂದಿದ್ದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಇಲ್ಲಿ ವೆಂಕಿಗೆ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ ವೈದೇಹಿ ಅಂತ ಹೇಳ್ತಾರೆ. ಹೇಗೆ ಲಕ್ಷ್ಮಿ, ನಾನು ನಿನ್ನ ಹತ್ರ ಮಗು ಬಿಟ್ಟಾಗ ಎಲ್ಲ ಚೆನ್ನಾಗೇ ಇತ್ತಲ್ವ ಅಂತ ಹೇಳಿದಾಗ, ಹೌದು, ಆದರೆ ನಾವು ಮತ್ತೊಮ್ಮೆ ಅನಾಥಾಶ್ರಮಕ್ಕೆ ಹೋಗುವಷ್ಟರಲ್ಲಿ ಅಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಮಾತು ಕಿವಿ ಎಲ್ಲವೂ ಕೂಡ ಹುಟ್ಟೋಗಿತ್ತು ಅಂತ ಹೇಳ್ತಾರೆ. ಆಗ ಜಾನು, ಇಲ್ಲಮ್ಮ, ಇದಕ್ಕೂ ಕೂಡ ಕಾರಣನೇ ಜಯಂತ್ ಅವರೇ, ವೆಂಕಿ ತಮ್ಮಿಂದ ದೂರ ಆಗ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡೋದು. ಅಟ್ಲೀಸ್ಟ್ ಆಗಾದರೂ ನೀವು ಅವರನ್ನು ಕರ್ಕೊಂಡು ಬರುವುದಿಲ್ಲ ಅಂತ ಹೇಳಿದ ತಕ್ಷಣ ಅವನೊಬ್ಬ ಮನುಷ್ಯನ ಪಾಪಿ ಹಾಗೆ ಹೀಗೆ ಅಂತ ಮಾತನಾಡ್ತಾರೆ. ನಂತರ ನನ್ನಿಂದಾನೇ ನನ್ನ ಮಗನಿಗೆ ಈ ರೀತಿ ಆಗೋಯ್ತಲ್ಲ, ನನ್ನ ಮಗ ಕಷ್ಟ ಅನುಭವಿಸ್ತಿರುವುದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳಿ ವೈದೇಹಿಯಮ್ಮ ಕಣ್ಣೀರು ಹಾಕ್ತಾರೆ. ನಂತರ ನನ್ನ ಮಗನನ್ನು ಇಷ್ಟು ದಿನ ನೋಡ್ಕೊಂಡ್ರಲ್ವ, ನಿಮಗೆ ಎಷ್ಟು ಚಿರಋಣಿ ಆದರೂ ಕೂಡ ಸಾಕಾಗೋದಿಲ್ಲ, ನಿನ್ನ ಮಗಳಾಗಿ ಬಂದು ನಿನ್ನ ಋಣವನ್ನು ತೀರಿಸ್ತೀನಿ ಅಂತ ಹೇಳಿ ವೈದೇಹಿಯಮ್ಮ ಲಕ್ಷ್ಮಿಯವ್ರಿಗೆ ಹೇಳ್ತಾರೆ. ಆಗ ಯಾಕೆ ರೀತಿ ಮಾತಾಡ್ತಿದ್ಯಾ, ನಿನ್ನ ಮಗ ನನ್ನ ಮನೆಗೆ ಅದೃಷ್ಟ ತಂದುಕೊಟ್ಟ, ನಮಗೆ ಮಕ್ಕಳೇ ಆಗಿರಲಿಲ್ಲ, ಇವನು ಬಂದಮೇಲೆ 5 ಜನ ಮಕ್ಕಳು ಆದರೂ, ಜೊತೆಗೆ ಇವನಿಗೆ ಎಲ್ರಿಗೂ ದೊಡ್ಡಣ್ಣನಾಗಿದ್ದ, ಜೊತೆಗೆ ಇವನು ನಮ್ಮನ್ನು ಆಶ್ರಯ ಕೊಟ್ಟಿದ್ದಾನೆ. ನನ್ನ ಮಕ್ಕಳು ನಮ್ಮ ಕೈ ಬಿಟ್ಟಾಗ ಇವನೇ ನಮ್ಮನ್ನು ಆಶ್ರಯಿಸಿದ್ದು, ಜೊತೆಗೆ ಇವನು ಎಷ್ಟು ಒಳ್ಳೆಯವನು ಗೊತ್ತು,
ನಿಜವಾಗ್ಲೂ ಒಳ್ಳೆ ಮನಸ್ಸಿರೋ ಹುಡುಗ ಅಂತ ಹೇಳಿ ಅಪ್ಪ ಅಮ್ಮ ಇಬ್ಬರು ಕೂಡ ವೆಂಕಿಯನ್ನು ಹಾಡಿ ಹೋಗ್ಲುತ್ತಾರೆ. ನಾವೇ ಇವನ ಮಗನಾಗಿ ಹುಟ್ಟಿ ಬಂದು ಇವನ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಇತ್ತ ಕಡೆ ವೆಂಕಿ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳ್ತಿದ್ದಾರೆ. ಫೈನಲಿ ಅಮ್ಮ ಮಗನನ್ನು ಒಂದು ಮಾಡಿದ ಖುಷಿ ಜಾನುವಲ್ಲಿ ಎದ್ದು ಕಾಣಿಸ್ತದೆ. ನಂತರ ವೆಂಕಿ ಅಣ್ಣನ ಹತ್ರ ಬಂದಿದೆ. ಅಣ್ಣ ನಿನಗೆ ನಾನು ನಿಮ್ಮಮ್ಮನ ನಿಮ್ಮ ಹತ್ರ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದೆ. ಅಮ್ಮ ಮಗನ ಒಂದು ಮಾಡ್ತೀನಿ ಅಂತ ಹೇಳಿದೆ. ಈಗ ನೋಡು ನಿಮ್ಮಮ್ಮ ಮಗನ ಒಂದು ಮಾಡಿದ್ದೀನಿ ಅಂದಾಗ ತನ್ನ ತಂಗಿಗೆ ಮುತ್ತನ್ನಿಡ್ತಾರೆ ಇಲ್ಲಿ ಅಣ್ಣ. ಕೊನೆಗೆ ಅಮ್ಮ ಮಗ ಒಂದಾಗ್ತಾರೆ. ಕುಟುಂಬ ಖುಷಿ ಆಗುತ್ತೆ. ಫೈನಲಿ ಇಲ್ಲಿ ಎಲ್ಲರೂ ಕೂಡ ಖುಷಿ ಆಗ್ತಾರೆ. ತದನಂತರ ಇಲ್ಲಿ ವೆಂಕಿ ಅಮ್ಮನನ್ನು ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಜಾನು ಕೂಡ ಅವರ ಮನೆಗೆ ಹೋಗ್ತಾಳೆ. ಇದರ ನಡುವೆ ಇಲ್ಲಿ ಜಯಂತನ ಜೈಲಿಗೆ ಕರ್ಕೊಂಡು ಬಂದಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಬಂದಿರತಕ್ಕಂಥ ಜಯಂತನ ಲಾಯರನ್ನು ಭೇಟಿ ಆಗಬೇಕು ಅಂತ ಹೇಳಿ ಕಾಲ್ ಮಾಡಿ ಕರೆಸ್ಕೊತಾರೆ. ಕರೆಸ್ಕೊತಿದ್ದಾಗೇ ಇಲ್ಲಿ ಲಾಯರ್ ನೀವೇನು ಯೋಚನೆ ಮಾಡಬೇಡಿ ಸರ್, ಖಂಡಿತವಾಗ್ಲೂ ನಾವು ನಿಮ್ಮನ್ನು ಅವ್ರ ಕಡೆ ಕರ್ಕೊಂಡು ಬಂದೇ ಬರ್ತೀವಿ ಅನ್ನೋ ವಿಶ್ವಾಸವನ್ನು ಕೊಡ್ತಾರೆ. ಇದ ಕಡೆ ಜಯಂತ ಫೋನ್ನ ತೊಗೊಂಡಿದ್ದೆ ಸಂತುಗೆ ಕರೆ ಮಾಡ್ತಾರೆ. ಸಂತುಗೆ ಕಾಲ್ ಮಾಡ್ತಿದ್ದಾಗೇ ಆ ಕಡೆ ಸಂತು ಎದುರು ಹೋಗ್ತಾರೆ. ಯಾಕಪ್ಪ ಈ ಮನುಷ್ಯ ಇಲ್ಲಿ ನಮಗೆ ಕಾಲ್ ಮಾಡ್ತಿದ್ದಾನೆ, ಅವ್ನು ಕಾಲ್ ಮಾಡ್ತಿದ್ದಾನೆ ಅಂದರೆ ಪಕ್ಕ ನನಗೇನೋ ಕತೆ ಕಾದಿದೆ ಅಂತ ಅನ್ಕೋತಾರೆ. ಅವ್ರಿಗೆ ಗೊತ್ತೇ ಇಲ್ಲ ಇಲ್ಲಿ ಏನೇನು ನಡೆದಿದೆ ಅನ್ನೋದು. ಫೈನಲಿ ಇಲ್ಲಿ ಜಯಂತ್ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ನೋಡಿ ನಿಮ್ಮಿಂದ ನನಗೆ ಒಂದು ಸಹಾಯ ಆಗಬೇಕಾಗ್ದ, ನೀವು ಅವತ್ತೇ ಮಾತು ಕೊಟ್ಟಿದ್ರಿ ನನಗೇನೇ ಆಗಬೇಕು ಅಂದರೂ ನೀವು ಆ ಕೆಲಸ ಮಾಡಿಕೊಡ್ತೀರಾ ಅಂತ. ಈಗ ಆ ಸಮಯ ಬಂದಿದೆ, ನೀವು ನನಗೆ ಕೆಲಸವನ್ನು ಮಾಡಿಕೊಡ್ಬೇಕಾಗತ್ತೆ ಅಂತಾರೆ. ಏನು ಹೇಳಿ ಅಂತ ಹೇಳಿದಾಗ ಏನಿಲ್ಲ, ನಿಮ್ಮ ತಂಗಿ ಜಾನು ನಿಮ್ಮ ಮನೆಗೆ ಬಂದಿದ್ದಾಳೆ, ನಾನು ಬೇಡ ಅಂತ ಹೇಳಿ. ಹಾಗಾಗಿ ಅವರನ್ನು ಮೊದಲು ನಿಮ್ಮ ಮನೆಯಿಂದ ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು, ನೀನು ಗಂಡನ ಜೊತೆ ಹೋಗಿ ಬಾಳು ಅಂತ ನೀವು ಹೇಳಬೇಕು. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಅವರ ಮನಸ್ಸನ್ನು ಬದಲಾಯಿಸಿ ನನ್ನ ಜೊತೆ ಬಾಳು ಹಾಗೆ ಮಾಡಬೇಕು. ಆ ರೀತಿ ನೀವು ಮಾಡದೇ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಕಥೆಯನ್ನು ನಾನು ಮುಗಿಸ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಹೆದರಿಸ್ಬಿಡ್ತಾರೆ ಜಯಂತ್. ಇದರಿಂದಾಗಿ ಸಂತುಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಬರ್ತಾರೆ, ಜಾನುವನ್ನು ನೋಡ್ತಾರೆ, ನಡೆದಿದ್ದು ಎಲ್ಲ ವಿಷಯ ಕೂಡ ಗೊತ್ತಾಗುತ್ತೆ. ಏನು ಜಾನು ಈ ರೀತಿ ಗಂಡ ಆ ರೀತಿ ಮಾಡ್ದ ಅಂದ ಮಾತ್ರಕ್ಕೆ ನೀನು ಈ ರೀತಿ ಬಂದುಬಿಡುತ್ತೆ, ಅದೇ ಹೇಗೆ ಸರಿ ಹೋಗುತ್ತೆ? ಗಂಡ ಆದಮೇಲೆ ಸಹಿಸ್ಕೊಂಡು ಹೋಗಬೇಕಾಗತ್ತಲ್ವ. ಸಂಸಾರ ಅಂದರೆ ಏಳು ಬೀಳು ಇದ್ದೇ ಇರುತ್ತಾನೆ. ನೀನು ಮೊದಲು ನಿನ್ನ ಗಂಡನ ಜೊತೆ ಹೋಗಿ ಬಾಳುವ, ಅದನ್ನು ಬಿಟ್ಟು ಈ ರೀತಿ ತಾಳಿ ಕಿತ್ತಾಕಿ ಸಂಬಂಧ ಇಲ್ಲ ಅಂತೆಲ್ಲ ಬರೋದು ಏನು ಚೆನ್ನಾಗಿರುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಇಲ್ಲಿ ಅಪ್ಪ ಅಮ್ಮ ಏನು ಮಾತಾಡ್ತಿದ್ದೆ ಸಂತು, ಆ ರೀತಿ ಜಾನು ಇಲ್ಲಿಂದ ಹೋಗಬೇಕು ಅಂದರೆ ಅವಳ ಜೊತೆ ನಾವು ಕೂಡ ಹೋಗ್ತೀವಿ, ಅವಳಿಲ್ಲ ಅಂದಮೇಲೆ ನಾವು ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಸಂತು ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬಟ್ ಜಯಂತ್ ಆ ಕಡೆಯಿಂದ ಬಿಡ್ತಿಲ್ಲ. ಸಂತು ನಾನು ಟ್ರೈ ಮಾಡಿದೆ ಅಂದರೂ ಕೂಡ ಜಯಂತ್ ಕೇಳ್ತಿಲ್ಲ. ಏನಾದರೂ ಮಾಡಬೇಕು, ಒಟ್ಟಿನಲ್ಲಿ ಜಾನು ನಮ್ಮ ಮನೆಗೆ ಬರಬೇಕು ಅಂತ ಹಠಾಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಸಂತು ಬೇರೆದೇ ಪ್ಲ್ಯಾನನ್ನು ಮಾಡ್ತಾರೆ. ಇಲ್ಲಿ ಜಾನುವನ್ನಂತೂ ಮನೆಯಿಂದ ಕಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಸಂತುವಿಂದ. ಹಾಗಾಗಿ ಜಯಂತಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಲಲಿತಾ ಅವರ ಸಾವಾಗಿರೋದಕ್ಕೆ ಕಾರಣ ಜಯಂತ್ ಅನ್ನೋ ಸತ್ಯವನ್ನು ಇಲ್ಲಿ ಜಾನು ಮುಂದೆ ಬಿಚ್ಚಿಡ್ತಾರೆ. ಸಂತು ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ